ಕೆಜಿ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ನ ಮುಖಂಡರು ಆದ ಕಾಟಿಕೆರೆ ಉಮೇಶ್ ಅವರು ನಗರಸಭೆಯ ಕೆಲವು ಕಾಮಗಾರಿಗಳನ್ನು ನಾವೇ ನಿರ್ವಹಿಸಿದ್ದೇವೆ ಎಂದು ಇತ್ತೀಚೆಗೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದು, ಇದು ಸತ್ಯವಾಗಿದ್ದರೆ ಅರಸೀಕೆರೆ ತಾಲೂಕಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರ ಶ್ರೀ ಜೇನುಕಲ್ ಸಿದ್ದೇಶ್ವರ ಸ್ವಾಮಿಯ ಸಾನ್ನಿಧ್ಯಕ್ಕೆ ಬಂದು ಪ್ರಮಾಣ ಮಾಡಲಿ. ನಾವು ನಮ್ಮ ಸ್ನೇಹಿತರು ಕೂಡ ನಾಳೆ ಸೋಮವಾರವೇ ದೇವರ ಸಾನ್ನಿಧ್ಯದಲ್ಲಿ ನಾವು ಪ್ರಮಾಣ ಮಾಡ್ತೀವಿ. ನೀವು ಕಾಮಗಾರಿ ನಿರ್ವಹಿಸ್ತಾ ಇಲ್ಲ ಅಂತ ಇದಕ್ಕೆ ನೀವು ಸಿದ್ಧರಿದ್ದೀರಾ ಎಂದು ಅರಸೀಕೆರೆ ನಗರಸಭೆ ಮಾಜಿ ಅಧ್ಯಕ್ಷರು ಆಗಿರುವಂತಹ ಸಿ ಗಿರೀಶ್ ಹೇಳಿದ್ದಾರೆ. ಈ ಹಿಂದೆ ನಾವು ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿಯೂ ಕೂಡ ನೀವು ನಗರಸಭೆಯ ಕಾಮಗಾರಿಯನ್ನ ನಿರ್ವಹಿಸಿದ್ದೀರಾ, ಆದರೆ ಈ ವಿಚಾರದಲ್ಲಿ ಮಾತ್ರ ನೀವು ಕಾಮಗಾರಿ ನಿರ್ವಹಿಸಿಲ್ಲ ಎಂದು ಗಿರೀಶ್ ಸವಾಲ್ ಹಾಕಿದ್ದಾರೆ. ಕಳೆದ 15 ದಿನಗಳಿಂದ ಕೆಲವೊಂದು ವಿಚಾರದಲ್ಲಿ ಆರೋಪ ಪ್ರತ್ಯಾರೋಪಗಳಲ್ಲಿ ಸುದ್ದಿಯಾಗಿದ್ದು, ಎಲ್ಲ ವಿಚಾರಗಳಿಗೆ ಇಂದು ಕೊನೆಯಾಗಿದೆ. ನನ್ನ ಸ್ನೇಹಿತರು ಹಾಗೂ ಅರಸೀಕೆರೆ ನಗರಸಭೆಯ ಅಧ್ಯಕ್ಷರು ಆದ ಎಫ್ ಸಬಿಹುಲ್ಲಾ ಕೆಲವೊಂದು ಹೇಳಿಕೆಗಳಲ್ಲಿ ನೋವಾಗಿದ್ದರೆ ಕ್ಷಮಾಪಣೆ ಕೋರಿದ್ದಾರೆ. ಹಾಗಾಗಿ ಎಲ್ಲಾ ಗೊಂದಲಗಳಿಗೆ ಇಂದು ಕೊನೆಯಾಗುತ್ತೆ ಎಂದಿದ್ದಾರೆ. ನಗರಸಭೆಯ ಮಾಜಿ ಸದಸ್ಯ ಹರ್ಷವರ್ಧನ್ ರಾಜ್ ಮಾತನಾಡಿ, ನಗರಸಭೆ ಅಧ್ಯಕ್ಷ ಸಿ ಗಿರೀಶ್ ರವರು ಒಂದು ಸಮುದಾಯ ಭವನದ ಸಮಸ್ಯೆ ಬಗೆಹರಿಸಿ ತಮ್ಮ ಅಧ್ಯಕ್ಷ ಸ್ಥಾನವನ್ನೇ ಕಳೆದುಕೊಂಡಿದ್ದಾರೆ. ಆದರೆ ಇಂತಹ ವಿಚಾರದಲ್ಲಿ ಗಿರೀಶ್ ರವರ ಕಾರ್ಯವನ್ನ ನೆನಪಿಸಿಕೊಳ್ಳಬೇಕಾಗಿದೆ ಎಂದಿದ್ದಾರೆ. ಆ ಸಮಾಜದ ಜಾಗಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿದ್ರು ಗಿರೀಶ್ ಅವರು ಅಂದರೆ, ಇವತ್ತು ಅವರು ನಗರಸಭಾ ಸದಸ್ಯತ್ವ ಸ್ಥಾನವನ್ನೇ ಕಳ್ಕೊಂಡಿದ್ದಾರೆ. ಆ ಸಾಮಾಜಿಕ ಜಾಗ ಉಳಿಸೋಕ್ಕೋಸ್ಕರ ಆ ಕೃತಜ್ಞತೆಗಳು ನಿಮ್ಗೆ ಇಲ್ವಾ ಅನ್ನೋದು ನನ್ನ ಪ್ರಶ್ನೆ. ನೀವೇನು ಕಳ್ಕೊಂಡಿಲ್ಲ, ನೀವೇನು ಕಳ್ಕೊಂಡಿಲ್ಲ, ಅವ್ರು ಕಳ್ಕೊಂಡಿದ್ದಾರೆ. ಅದೇನಾರು ಗೊತ್ತಿದೆಯಾ ನಿಮಗೆ? ಆ ವಿಚಾರವಾಗಿ ಹೋದರೆ ನೀವು ಗಿರೀಶ್ ಅವ್ರ ವಿರುದ್ಧ ಒಂದು ಮಾತಾಡೋಂಗಿಲ್ಲ. ನೀವು ದುಡ್ಡೇ ಮುಖ್ಯ ಅಲ್ಲ, ಜೀವನ ಮಾಡೋಕ್ಕೆ ಒಂದು ಸ್ವಾಭಿಮಾನ ಅನ್ನೋದು ಮನುಷ್ಯನಿಗೆ ಇರಬೇಕು. ಅದು ಇಟ್ಕೊಂಡು ಮಾತಾಡ್ಬೇಕಾದ್ರೆ ಜವಾಬ್ದಾರಿ ಇದೆ. ನಿಮ್ಮ ಸಮಾಜಕ್ಕೋಸ್ಕರ ಅವ್ರ ಸ್ಥಾನ ಕಳ್ಕೊಂಡಿದ್ದಾರೆ, ನೀವೇನು ಕಳ್ಕೊಂಡಿಲ್ಲ ಸ್ವಾಮಿ, ನೀವೇನು ಕಳ್ಕೊಂಡಿಲ್ಲ. ನೀವು ನಾನು ಕೇಳ್ಕೊಳ್ಳೋದು ಇಷ್ಟೇ, ನೀವು ಆ ಥರ ನೀವು ಆಗಿರೋದಾದರೆ ನೀವು ನಿಮ್ಮ ಮೂಲ ಕಾಂಗ್ರೆಸ್ಗರಾದಂಥ ಪ್ರಾಮಾಣಿಕರಾದಂಥ ವೆಂಕಟಮುನಿ ಅವರಿಗೆ ಒಂದು ಅಧ್ಯಕ್ಷ ಸ್ಥಾನ ಕೊಡಿಸಿದ್ರೆ ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ, ನೀವು ಮಾತಾಡೋದ್ರಲ್ಲಿ ಅರ್ಥ ಇದೆ. ಸುಮ್ಮನೆ ಈ ಓಲೈಕೆ ರಾಜಕಾರಣ ಇದೆಲ್ಲ ಬಿಟ್ಬಿಟ್ಟು ಸ್ವಲ್ಪ ಸ್ವಾಭಿಮಾನವಾಗಿ ಇರಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಇನ್ನೊಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಭಿವೃದ್ಧಿ ವಿಚಾರ ಮಾತಾಡಿದ್ದಾರೆ. ಏನು ನಗರಸಭೆಯ ಅಧ್ಯಕ್ಷರು ಅಭಿವೃದ್ಧಿ ಮಾಡ್ತಿದ್ದಾರೆ ಅಂತ. ನನ್ನ ಕಾಲದಲ್ಲಿ ನೀನು ಎಷ್ಟು ಬಿಲ್ ತಗೊಂಡಪ್ಪ ಅಣ್ಣ? 1.5 ಕೋಟಿ ಮೇಲೆ ಬಿಲ್ ನಾನು ಮಾಡ್ಕೊಟ್ಟಿದ್ದೀನಿ. ಅದಂದ್ರೆ ಅಭಿವೃದ್ಧಿ ಅಲ್ವಾ? ನಿನ್ನ ಹತ್ರ ನಾನು 1 ರೂಪಾಯಿ ಇಸ್ಕೊಂಡಿದ್ದೀನ? ನೀವು ಮತ್ತೆ ಇವ್ರು ಮಾಡಿದ್ದು ಅಂತೇಳಿ ನಾನು ಏನೂ ಇಲ್ಲ. ಮತ್ತೆ ನಾನು ಇಳಿಯೋ ಟೈಮಲ್ಲಿ ಇದೇ ಅಧ್ಯಕ್ಷರು ಅದೊಂದು ಸಬ್ಜೆಕ್ಟ್ ಮತ್ತೆ ಒಂದು ಕೋಟಿ ದುಡ್ಡು ಬೇಕಾಗಿತ್ತು. ಅದಕ್ಕೆ ಲ್ಯಾಂಡ್ ಅಫೇರ್ಸ್ ಅಲ್ಲಿ ಕೆಲಸ ಅದನ್ನ ತರಬಾರ್ದು ಮೀಟಿಂಗಿಗೆ ಅಂತ ತಡೆ ಮಾಡಿದ್ರು. ನಾನು ಅದನ್ನ ಆ ಸಬ್ಜೆಕ್ಟ್ ಮೀಟಿಂಗ್ ತಗೊಂಡ್ಬಂದು ನಿನಗೆ ಪಾಸ್ ಮಾಡ್ಕೊಟ್ಟಿದ್ದೀನಿ. ಎಲ್ಲರೂ ವಿರೋಧದ ನಡುವೆ ನನಗೆ ನೀನು ಅಭಿವೃದ್ಧಿ ಮಾಡಿಲ್ಲ ಅಂತ ಹೇಳ್ತೀಯ. ಫಸ್ಟು ನೀವು ಮೂಲ ಕಾಂಗ್ರೆಸ್ ಇದ್ದಿರೋ ನಿಮ್ಮ ಸ್ಥಾನನ ಬಲಪಡಿಸ್ಕೊಳ್ಳಿ. ಅರಸೀಕೆರೆಯಲ್ಲಿ ಮೂಲೆ ಗುಂಪಾಗ್ತಿದ್ದೀರಾ ನೀವು ಮೂಲ ಕಾಂಗ್ರೆಸ್ನವರು. ದಯವಿಟ್ಟು ನಿಮ್ಮ ಸ್ಥಾನ ನೀವು ಇದನ್ನು ಉಳಿಸ್ಕೊಂಡು ಈಗ ಇದು ಜಿಲ್ಲಾ ಪಂಚಾಯತಿ ಚುನಾವಣೆ ಬರ್ತಿದೆಯಲ್ಲ ಅವಣ್ಣ, ನೀನು ಒಂದೇ ಒಂದು 6 ಜನರಲ್ ಮಾಡಿಸ್ಕೊಂಡು ನೀನು ಟಿಕೆಟ್ ತಗೊಂಡ್ಬಿಡು. ನೀನು ಕಾಂಗ್ರೆಸ್ ಇಂದ ಹೋಗೋಣ, ನಾನು ನಿನಗೆ ಕೇಳಿಟ್ಕೊಡ್ತೀನಿ ಮಾಡ. ನೀನು ಹಿಂದೆ ನಾನು ನಿಂತು ನಾನು ಓಡಾಡ್ತೀನಿ. ನೀನು 6 ಕ್ಷೇತ್ರಕ್ಕೆ ಒಂದು ಟಿಕೆಟ್ ತಗೊಂಡು ಮಾಡೋಣ, ಆಮೇಲೆ ಹೇಳ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಕಾಟಿಕೆರೆ ಉಮ್ಮಣ್ಣವ್ರಿಗೆ ನಾವೊಂದು ಪ್ರಶ್ನೆ ಕೇಳೋಕ್ಕೆ ಇಷ್ಟಪಡ್ತೀವಿ. ಏನಂದರೆ, ಅದೇ ಸಮಾಜದ ಒಂದು ಜಾಗ ಇತ್ತು, ವೀರೇಶ ಸಮಾಜ, ನೊಳಂಬ ಸಮಾಜ ಜಾಗನ. ಆ ಜಾಗ ಬಿಡಿಸ್ಕೊಡೋಕ್ಕೆ ನಾವು ಸಾಮಾನ್ಯ ಅಧ್ಯಕ್ಷರಾಗಿದ್ದರು, ಗಿರೀಶ್ವರಾಗಿದ್ದರು, ಸಂತೋಷ್ ಆಗಿದ್ದರು, ನಾವೆಲ್ಲ ಕೌನ್ಸಿಲರ್ಗಳು ಸೇರಿ ಆ ಜಾಗ ಬಿಡಿಸ್ಕೊಟ್ವಿ. ಅವತ್ತು ತಡೆ ಹಾಕಿದ್ದು ಯಾರು? ಇದೇ ಅಧ್ಯಕ್ಷನ ಸಮೀಪ ತಡೆ ಹಾಕಿದ್ದಾರಲ್ವಾ? ಕೋರ್ಟ್ ಮೆಟ್ಲೇರಿದ್ದಾರೆ, ಕೋರ್ಟ್ ಕೇಸ್ ಹಾಕಿದ್ದಾರೆ, ನಡೆಸ್ತಿದ್ದಾರೆ, ಎಲ್ಲ ಮಾಡ್ತಿದ್ದಾರೆ. ತೊಂದರೆ ಮಾಡಿದ್ದು ಯಾರು? ಇವರು ಅಧ್ಯಕ್ಷತಾನೆ. ಅದನ್ನು ಯಾಕೆ ಹೇಳ್ತೀರ ಉಮ್ಮಣ್ಣ ನೀವು? ಇವ್ರಿಗೂ ಯಾಕೆ ಹೇಳ್ತೀರಾ? ನಿಮ್ಮ ಸಮಾಜ ಜಾಗ ಹೊಡೆದಿರಲ್ಲ, ಯಾಕೆ ಹೇಳ್ತಿಲ್ಲ? ಅದು ಫಸ್ಟ್ ಹೇಳಿ ನೀವು, ಅದು ಬಹಿರಂಗ ಪಡಿಸಿ. ತೊಂದರೆ ಮಾಡ್ತೀನಿ ಸಮಾಜಕ್ಕೆ, ಅವ್ರು ಸಮೀಪ ನಾವು ಯಾರು ಅಲ್ಲ. ನಿಮ್ಮ ಸಮಾಜ ಪರ ಇಂತಿದ್ದು ಸಂತೋಷ ಸದಸ್ಯಣ್ಣ, ನಾವುಗಳು ಅಧ್ಯಕ್ಷರು, ನೊಳಂಬ ಸಮುದಾಯ. ಜಾಗ ಇದೆಯಲ್ಲ, ಕಾಂಪೌಂಡ್ ಹಾಕಿದ್ದಾರೆ. ಕಾಂಪೌಂಡ್ ಹಾಕಿದ ಕಾರಣ ನಾವುಗಳು ಅವತ್ತು ನಿಂತು ಯಾರೂ ಬರಲಿಲ್ಲ. ಸಮೀಪದವರು ವಿರೋಧ ಮಾಡಿದ್ದಾರೆ, ನಗರಸಭೆ ಖಾತೆ ತಡೆ ಹಿಡಿದಿದ್ದಾರೆ. ಎಲ್ಲ ಮಾಡೋದು ಯಾರು? ಇದೇ ಗಿರೀಶ್ ಇದ್ರು. ಗಿರೀಶು, ಎನ್.ಆರ್. ಸಂತೋಷು, ನಾವು ಕೌನ್ಸಿಲರು ಎಲ್ಲ ಸೇರಿ ಅವತ್ತು ನಾವು ನಿಂತು ಒಮ್ಮತ ಓಟ ಮಾಡಿ ಆ ಜಾಗ ಬಿಡಿಸ್ಕೊಟ್ಟಿದ್ದೀವಿ. ಎಲ್ಲರೂ ಗೊತ್ತು, ಇದೇ ವೇಕ್ಲೇರ್ ಗೊತ್ತು, ಡೀಡ್ ಸೋಮಣ್ಣ ಗೊತ್ತು, ಎಲ್ಲರೂ ಗೊತ್ತಿದೆ, ಪ್ರತಿಯೊಬ್ಬರು ಗೊತ್ತಿದೆ. ಅದನ್ನ ಯಾಕೆ ಪ್ರಶ್ನೆ ಮಾಡ್ತಿಲ್ಲ ಅಧ್ಯಕ್ಷರಿಗೆ? ಯಾಕೆ ಹೇಳ್ತಿಲ್ಲ ನೀವು? ಜಾಗ ಯಾಕೆ ಹೇಳ್ತಿಲ್ಲ? ಜಾಗ ಬಿಡಿಸ್ಕೊಳ್ಳಿ ಫಸ್ಟ್ ನೀವು ಸಮಾಜ ವತಿಯಿಂದ. ಅದು ಫಸ್ಟ್ ಪ್ರಶ್ನೆ ಮಾಡಿ ಕೇಳಿ ನೀವು ಅಧ್ಯಕ್ಷರಿಗೆ. ಅದು ಬಿಟ್ಟು ನೀವು ಬೇರೆ ಅವ್ರಿಗೆ ಓಲೈಕೆ ರಾಜಕಾರಣ ಮಾಡೋದು ಬಿಡಿ. ಫಸ್ಟು ಓಲೈಕೆ ಮಾಡಿಬಿಡಿ.
ನೀವೇ ಕೆಲಸ ಮಾಡಿದ್ರೆ ನಗರಸಭೆಯಿಂದ ಬನ್ನಿ ಜಗಸಿದ್ದಪ್ಪಂಗೆ ಕರ್ಪೂರ ಹಚ್ಚನ ಪ್ರಮಾಣ ಮಾಡಿ. ಟೆಂಡರ್ ನಿಮ್ದೆ, ಡಾಕ್ಯುಮೆಂಟ್ ನಿಮ್ದೆ, ಕೆಲಸ ಮಾಡ್ತಾರೆ ಯಾರು? ನಗರಸಭೆ ಅಧ್ಯಕ್ಷರು, ನೀವಲ್ಲ. ನಾನೇ ಅಂತ ಬಂದು ಪ್ರಮಾಣ ಮಾಡಿ ಕರ್ಪೂರ ಹಚ್ಚಿ ಅವಾಗ ಒಪ್ಕೊಂತೀವಿ. ನಾವು ನಾಳೆ 12 ಗಂಟೆ ಅಲ್ಲೇ ಕಾಯ್ತಾ ಇರ್ತೀವಿ, ನೀವು ಬರ್ಬೇಕು, ನಾವು ಬರ್ತೀವಿ. ಪ್ರಮಾಣ ಮಾಡಿ ನಾವು ಇವ್ರ ಮುಖ ಕೇಳ್ಕೊಂತೀವಿ. ಹೌದು, ಆ ಸಮುದಾಯನ ಹೋಗಿ ಸರ್ ಹೈಕೋರ್ಟ್ ಮೆಟ್ಟಲಿಸ್ತಿದ್ದಾರೆ. ಹೈಕೋರ್ಟ್ ಹೋಗ್ತಾರೆ, ವೇಗ್ಲಾಯರು ಕೃಷ್ಣ ಹೋಗ್ತೇವೆ, ಅವ್ರು ಕೇಳ್ಬೇಕು, ಹೇಳ್ತಾರೆ. ಕೇಸ್ ಹಾಕಿರೋದು ಯಾರು? ಸಮಾಜಕ್ಕೆ. ಕೇಸ್ ಮಾಡಿರೋದು ಯಾರು? ಲಕ್ಷಾಂತರ ರೂಪಾಯಿ ಗಟ್ಟಲೆ ಕೋರ್ಟ್ ಫೀಸ್ ಕೊಡ್ತಾರೆ ಯಾರು? ಜಾಗಕ್ಕೋಸ್ಕರ. ನಾವೆಲ್ಲ ಇಷ್ಟೆಲ್ಲ ಮಾಡಿದ್ವಲ್ಲ, ನಮ್ಮನ್ನ ಪ್ರತಿಭಾ ಪುರಸ್ಕಾರ ಒಂದೇ ಕರೆದಿಲ್ಲ. ಅಧ್ಯಕ್ಷಕ್ಕೆ ಯಾರು ಕರಲಿ? ಈಗ ಮೊನ್ನೆ ಒಂದು ಇದು ಮಾಡಿದ್ರು, ಪ್ರತಿಭಾ ಪುರಸ್ಕಾರ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋಕೆ ಸೆಮಿವಲ್ ಬಿಟ್ ಮಾಡಿದ್ದಾರೆ. ಅಲ್ಲಿ ಬಿಟ್ ಮಾಡ್ತೀರಾ, ಇಲ್ಲಿ ಬಂದು ಹೊಗಳ್ತೀರಾ ಸೆಮಿವಲನ್ನ? ಈ ಕೆಲಸ ಯಾಕೆ ಮಾಡ್ಬೋದು ನೀವು? ಸಮಾಜದಲ್ಲಿ ಬಿಟ್ ಮಾಡಿದ್ದಾರೆ ಸೆಮಿವಲ್ ಅಧ್ಯಕ್ಷನ. ನಗರದ ಪ್ರಥಮ ಪತ್ರ ಅಲ್ವಾ, ಬಿಟ್ ಮಾಡಿದ್ದಾರೆ. ಯಾಕೆ ಬಿಟ್ ಮಾಡಿದ್ರೆ ಹಂಗಾರೆ? ಯಾಕಂದ್ರೆ ನಿಮ್ಮ ಸಮಾಜದ ಜಾಗನ ಹಾಳು ಮಾಡಿದ್ದಾರೆ, ಅದು ಬಿಟ್ ಮಾಡಿದ್ದೀರಾ. ಇಲ್ಲಿ ಬಂದು ನಿನ್ನ ಹೊಗಳ್ತೀರಾ ಅಧ್ಯಕ್ಷ ಉತ್ತಮ್ರು ಅಂತ. ಪ್ರತಿಭಾ ಪುರಸ್ಕಾರಕ್ಕೆ ಇವ್ರನ್ನ ಕರೆದಿಲ್ಲ, ಬಿಟ್ ಮಾಡಿದ್ದಾರೆ. ಅಧ್ಯಕ್ಷ ಕರೆದಿಲ್ಲ. ಅದನ್ನ MLA ಅವರೇ ಬಹಿರಂಗವಾಗಿ ಅದೇ ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ. ನೀವ್ ಏನೇ ಮಾಡಿದ್ರು ಒಬ್ರು ನಗರದ ಪ್ರಥಮ ಪ್ರಜೆನ ನೀವು ಕರೆದು ಆಹ್ವಾನ ಮಾಡಿ ಕರಿಬೇಕಾಗಿತ್ತು. ತಪ್ಪು ಮಾಡಿದ್ರೆ ನೀವು ಅಂತ MLA ಅವರು ಇದ್ದಾರೆ. ಯಾಕೆ ಇರಲಿಲ್ಲ ಅಂದ್ರೆ ಜಾಗ ಹೊಡೆದಿದ್ದಾರೆ, ತಿಂದಿದ್ದಾರೆ, ಅಷ್ಟು ಕಷ್ಟ ಕೊಟ್ಟಿದ್ದಾರೆ ಸಮಾಜಕ್ಕೆ ಜಾಗಗೋಸ್ಕರ. ಅದನ್ನ ಫಸ್ಟ್ ಬಗೆಹರಿಸ್ಕೊಂಡು ಜಾಗ ತಗೊಳ್ಳಿ ನಿಮ್ಮಣ್ಣವ್ರೆ. ಅದು ಬಿಟ್ಟು ಬೇರೆ ಮಾತಾಡ್ಬೇಡ್ರಿ. ಓಲೈಕೆ ಹಚ್ಕೋಣ ಬೇಡ, ಇಷ್ಟೊಂದು ಓಲೈಕೆ ಹಚ್ಕೊಂಡು ಮಾಡ್ಬೇಡಿ. ಬನ್ನಿ, ನಾಳೆ ಕರ್ಪೂರ ಹಚ್ಬೇಕು, ನೀವು ಪ್ರಮಾಣ ಮಾಡಬೇಕು ಅಂತ ನಾವು ಈ ಮುಖಾಂತರ ಕೇಳ್ಕೊಂತೀವಿ. ನಮ್ಮ ಮಾಜಿ ಅಧ್ಯಕ್ಷರು ಗಿರೀಶ್ ಅಣ್ಣವ್ರು ಇವತ್ತು ಹೇಳಿದ್ದಾರೆ. ಇವತ್ತು ಅವ್ರಿಗೂ ಅಪೇಕ್ಷೆ ಇದೆ ಇಲ್ಲಿಗೆ ಅಂತ್ಯ ಆಗ್ಬೇಕು ಎಲ್ಲದು ಅಂತೇಳಿ. ಹಾಗಾಗಿ ನಾವು ಕೂಡ ನಮ್ಮ ಮಾಜಿ ಅಧ್ಯಕ್ಷರು ಗಿರೀಶ್ ಅಣ್ಣ, ನಮ್ಮ ಸದಸ್ಯರೆಲ್ಲ ಸೇರಿ ನಾವು ಕೂಡ ಅದೇ ರೀತಿ ಮುಂದುವರೆದು ಯಾವುದು ಈ ಥರ ವಿಚಾರ ವೈಯಕ್ತಿಕವಾಗಲಿ ರಾಜಕೀಯವಾಗಲಿ ಅದಾಗ್ದಂಗೆ ನಾವು ನೋಡ್ಕೊಂತೀವಿ. ಆದರೆ ಒಂದು ಫಾರ್ಮುಲಾ ಇದೆ ಸೈನ್ಸಲ್ಲಿ, ಎವ್ರಿ ಆಕ್ಷನ್ ದೆರ್ ಈಸ್ ಎ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ. ಅದು ಫಾರ್ಮುಲಾ ಬರೀ ಸೈನ್ಸಲ್ ಅಲ್ಲ, ಲೈಫ್ಗೂ ಅಳವಡಿಸುತ್ತೆ. ನೀವು ದ್ವೇಷ ಮಾಡಿದ್ರೆ ನಾವು ದ್ವೇಷ ಮಾಡ್ತೀವಿ, ನೀವು ಪ್ರೀತಿ ಮಾಡಿದ್ರೆ ನಾವು ಪ್ರೀತಿ ಮಾಡ್ತೀವಿ. ನೀವು ಆ ಎತ್ತರದ ಸ್ಥಾನದಲ್ಲಿದ್ದೀರಾ, ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ, ಇನ್ನು ಏನ್ ಬೇಕು? 3 ಸರಿ ಅಧ್ಯಕ್ಷರಾಗಿದ್ದೀರಾ. ಆ ಪೊಸಿಷನ್ ಅಲ್ಲಿ ಇದ್ದು ಆ ಪ್ರೀತಿ ತೋರಿಸಿ ಎಲ್ಲರಿಗೂ ಸೆಳಿಬೇಕು. ನೀವು ದ್ವೇಷ ಮಾಡಿ ಅವ್ರನ್ನೆಲ್ಲ ದಮನ ಮಾಡೋದು ಬಿಡಿ. 100% ಕೊಡ್ತೀವಿ. ನೀವು ಅದನ್ನ ಫಸ್ಟ್ ಫಾಲೋ ಮಾಡಿ. ನೀವು ಅದನ್ನ ಎಲ್ಲ ಪಬ್ಲಿಕ್ ಸೇವೆ ಮಾಡಕ್ ನೀವು 3 ಸರಿ ಅವಕಾಶ ಕೊಟ್ಟಿದ್ದಾರೆ ಜನ. ಪಬ್ಲಿಕ್ ಡೆಮೋಕ್ರಸಿ ನೀವು ಹೇಳ್ದಂಗೆ ಆ ಸೇವೆನ ನೀವು ಯಾವ ತರ ಮಾಡಬೇಕು? 4 ಜನ ನಾನು ಇಲ್ದೇ ಹೋದ್ರು ಬೇಸತ್ತಿದ್ದಾರೆ. ಅದಕ್ಕೆ ಆ ಫಾರ್ಮುಲಾ ಗ್ಯಾಪ್ಸ್ ನಾನು ಬರೀ ಸೈನ್ಸ್ ಅಲ್ಲ, ಅದು ನಮ್ಮ ಲೈಫಲ್ಲೂ ಅಳವಡಿಸ್ಕೋಬೇಕು. ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ನೀವು ಪ್ರೀತಿ ತೋರಿಸಿದ್ರೆ ಮಾತ್ರ ನಮ್ಮಿಂದ ಪ್ರೀತಿ ಬರಕ್ ಸಾಧ್ಯ. ನೀವು ಆ ಒಳ್ಳೆತನ ಇದ್ರೆ ಮಾತ್ರ ನಮ್ಮಿಂದನೂ ಒಳ್ಳೆತನ ಬರಕ್ ಸಾಧ್ಯ. ಇಲ್ಲಾಂದ್ರೆ ಅದು ಮುಂದುವರಿತೆ. ನೀವು ದ್ವೇಷ ಮಾಡೋದು, ನಾವು ದ್ವೇಷ ಮಾಡೋದು, ಇದು ಮುಂದುವರಿತಾನೆ ಇರುತ್ತೆ. ಹಾಗಾಗಿ ಇಷ್ಟು ಹೇಳ್ತಾ ನಾನು ನನ್ನ ಮಾತು ಮುಗಿಸ್ತೀನಿ. ಎನ್ಡಿಎ ಪಕ್ಷದ ಮುಖಂಡ ರಮೇಶ್ ನಾಯ್ಡು, ಮಾಜಿ ನಗರಸಭೆ ಸದಸ್ಯರು ಆಗಿರುವಂತಹ ಹರ್ಷವರ್ಧನ್, ಜೆಡಿಎಸ್ ಮುಖಂಡರು ಆದ ಮಾರುತಿ ನಗರ ರಮೇಶ್, ಸವಿತಾ ಸಮಾಜದ ಅಧ್ಯಕ್ಷರು ಆದ ಕುಮಾರ್ ಮಾತನಾಡಿದರು. ಪರ್ವೇಜ್ ಅಹಮದ್, ಅರಸೀಕೆರೆ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬದಲು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.